ಶ್ರೀ ಗುರುಭ್ಯೋ ನಮಃ. ತತ್ವಸುವಾಲಿಯ ಮುಂದಿನ ಸಂಚಿಕೆಯಲ್ಲಿ ಶ್ರೀ ರುಕ್ಮಿಣಿ ವಿಲಾಸವನ್ನು ದಾಸರು ಕೊಟ್ಟಿದ್ದಾರೆ. ಇದಕ್ಕೆ ಹಿನ್ನೆಲೆಯಾಗಿ ನಾವು ನೋಡೋದಾದರೆ, ಹಿಂದೆ ಲಕ್ಷ್ಮೀ ಸ್ತೋತ್ರವನ್ನು ಹೇಳಿದ್ರು. ಅಲ್ಲಿ ಲಕ್ಷ್ಮೀದೇವಿ ಎಂತಹ ಜ್ಞಾನಿ, ಯಾಕೆ ಅವಳ ಅಕ್ಷರಳು, ಅವಳ ಜ್ಞಾನ ಅನ್ನೋದು ಎಂದೂ ನಾಶ ಯಾಕಾಗೋದಿಲ್ಲ, ತಿರೋಧಾನ ಇಲ್ಲದ ಅತಿರೋಹಿತ ವಿಮಲ ವಿಜ್ಞಾನಿ ಅವಳು ಅನ್ನೋದನ್ನು ಬೇಕಾದಷ್ಟು ವರ್ಣಿಸಿದ್ರು. ಇದನ್ನೇ ನಿದರ್ಶನವಾಗಿ ತೋರಿಸಲಿಕ್ಕೆ ಈ ಒಂದು ರುಕ್ಮಿಣಿ ವಿಲಾಸ ಅಂತ, ಅಂದರೆ ಅವತಾರ ಕಾಲದಲ್ಲೇ ಇರಲಿ, ಭಗವಂತನ ಜೊತೆ ಇದ್ದಾಗ ಎಲ್ಲ ಕಾಲದಲ್ಲೂ ಅವಳು ಇರ್ತಾಳೆ, ಯಾವಾಗಲೂ ಅವಳ ಜ್ಞಾನವೂ ಹಾಗೆ ತಿರೋಧಾನ ಹೊಂದದೇ ಇರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವಾಗಿ ಯಾವುದನ್ನು ವೇದವ್ಯಾಸರು ಭಾಗವತ ದಶಮಸ್ಕಂದದ 75ನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿದ್ದಾರೋ ಅದೇ ಸಂವಾದವನ್ನು, ಕೃಷ್ಣ ರುಕ್ಮಿಣಿಯರ ಸಂವಾದವನ್ನು ದಾಸರಾಯರು ಇಲ್ಲಿ ನಮಗೆ ಚಿಕ್ಕದಾಗಿ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಲಕ್ಷ್ಮೀ ಶೋಭಾನೆಯಲ್ಲಿ ಲಕ್ಷ್ಮೀದೇವಿ ಸಮುದ್ರ ಮಥನ ಕಾಲದಲ್ಲಿ ತಾನು ಉದಿಸಿದಾಗ ಎಲ್ಲ ದೈತ್ಯರು ಮುಂತಾದವರ ದೋಷಗಳನ್ನು ತಿಳಿಸಿ ಭಗವಂತ ಒಬ್ಬನೇ ತನಗೆ ಪತಿಯಾಗಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಲೋ, ಅದನ್ನೇ ಮತ್ತು ಕೃಷ್ಣ ರುಕ್ಮಿಣಿಯರಾಗಿ ಬಂದಾಗ ಒಂದು ಚಿಕ್ಕ ಸಂವಾದ ರೂಪದಲ್ಲಿ ಒಂದು ಪ್ರಣಯ ಸಲ್ಲಾಪದ ಮೂಲಕ ಬಹಳ ಚೆನ್ನಾಗಿ ವೇದವ್ಯಾಸರು ಕಟ್ಟಿಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ದಾಸರಾಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟೊಂದು ವಿಶೇಷಣಗಳು ಯಥಾವತ್ತಾಗಿ ಭಾಗವತದ ಶ್ಲೋಕದಿಂದನೇ ಇಳಿಸಿದಂತೆ ದಾಸರಾಯರು ಇಲ್ಲಿ ತಗೊಂಡಿದ್ದಾರೆ. ಇದನ್ನು ನಾವು ಇವತ್ತು ಚಿಂತನೆ ಮಾಡೋಣ. ಫಣಿರಾಜಶಯನ ರುಕ್ಮಿಣಿ ದೇವಿಯೊಡಗೂಡಿ ಮಣಿಮಿಂಚದ ಮೇಲೆ ಕುಳಿತಿರ್ದು ಸತಿಯೊಡನೆ ಅಣಕವಾಡಿದೆನು ಇನಿತಿಂದು. ಒಮ್ಮೆ ಕೃಷ್ಣ ರುಕ್ಮಿಣಿಯ ಒಡಗೂಡಿ ಸಾಕ್ಷಾತ್ ಫಣಿರಾಜಶಯನ, ಯಾರು ಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೋ ಅಂತಹವನು ಇಲ್ಲಿ ಮಣಿಮಂಚದ ಮೇಲೆ ಒಳ್ಳೆಯ ಹಂಸತೂಲಿಕಾ ತಲ್ಪದಲ್ಲಿ ರುಕ್ಮಿಣಿಯ ಜೊತೆ ಕುಳಿತಿದ್ದಾಗ ಒಂದ್ಸರಿ ಸತಿಯೊಡನೆ, ತನ್ನ ಪತ್ನಿಯೊಡನೆ ಈ ರೀತಿ ಅಣಕವಾಡಿದ, ಅಂದರೆ ಒಂದು ರೀತಿಯಲ್ಲಿ ಚೇಷ್ಟೆಯಿಂದ ಮಾತನಾಡಿದ. ಹೇ ರಾಜಕನ್ನಿಕೆ, ಭೂರಮಣ ನಾನಲ್ಲ, ವಾರಿಧಿಯೊಳಗಿದ್ದು ಬದುಕುವವಗೆ ಮರುಳಾದೆ ನಾರದನ ನುಡಿಗೆ ನಳಿನಾಕ್ಷಿ. ಇಲ್ಲಿ ಕೂಡ ಭಾಗವತದಲ್ಲಿ ಅದೇ ರೀತಿ ಶುರುವಾಗಿದ್ದೆ. ಶ್ರೀ ಭಗವಾನುವಾಚ ಅಂತ ರಾಜಪುತ್ರಿ ಮಿಪ್ಸಿತ ಭೂಪೈರ್ ಲೋಕಪಾಲ ವಿಭೂತಿಭಿಹಿ ಅಂತ ವೇದವ್ಯಾಸರು ಶುರು ಮಾಡಿದ್ದನ್ನೇ, ಶುಕಾಚಾರ್ಯರು ತಿಳಿಸಿದ್ದನ್ನೇ ಇಲ್ಲಿ ಅದೇ ವಿಶೇಷಣದೊಂದಿಗೆ ದಾಸರಾಯರು ಈ ಸಂವಾದವನ್ನು ಶುರು ಮಾಡಿದ್ದಾರೆ. ನಮಗೆ ಅದನ್ನು ತಿಳಿಸ್ಕೊಡ್ಲಿಕ್ಕಾಗಿ, ಅದರ ಸೂಚನೆಯನ್ನು ಕೊಡಲಿಕ್ಕಾಗಿ. ಹೇ ರಾಜಕನ್ನಿಕೆ, ರಾಜನ ಮಗಳು ನೀನು, ನಾನು ರಾಜ ಅಲ್ಲ. ಕೃಷ್ಣ ಹೇಳೋದಿದು, ನಾನು ಯಾವುದೇ ರಾಜನ ಕುಲದಲ್ಲಿ ಬಂದವನಲ್ಲ, ನಾನು ರಾಜನಾಗಲಿಲ್ಲ. ಭೂರಮಣ ನಾನಲ್ಲ, ವಾರಿಧಿಯೊಳಗಿದ್ದು ಬದುಕುವ, ನೀರಿನೊಳಗಿರುವವನು ನಾನು ಅಂತ ಸೂಚ್ಯವಾಗಿ ಹೇಳ್ತಾನೆ. ಬದುಕುವವಗೆ ಮರುಳಾದೆ ನಾರದನ ನುಡಿಗೆ ನಳಿನಾಕ್ಷಿ. ಅಂತಹ ನನ್ನನ್ನು, ನಾರದರ ನುಡಿ ಕೇಳಿ ನೀ ನನ್ನನ್ನು ವರಿಸಿದೆಯಲ್ಲಮ್ಮ ಅಂತ ಹೇಳ್ತಾನೆ. ಶಿಶುಪಾಲ ಮೊದಲಾದ ವಸುದೆಪಾಲರ ಬಿಟ್ಟು ಪಶುಪಾಲಗೊಲಿದೆ ಸುಕುಮಾರಿ ಎನ್ನಲು ಪರವಶಳಾದಳಾಗ ಮಹಾಲಕ್ಷ್ಮಿ. ಇದು ಕೂಡ ಭಾಗವತದ್ದೇ ವಾಕ್ಯ. ಈ ಪ್ರಸಂಗ ನಡೆಯುವಾಗ ಆಗಲೇ ಶಿಶುಪಾಲನ ಕಾಲ ಮುಗ್ದಿರತ್ತೆ, ಶಿಶುಪಾಲ ಸತ್ತೋಗಿರ್ತಾನೆ. ಈ ಶಿಶುಪಾಲ ಮೊದಲಾದ ವಸುದೆಪಾಲರ ಬಿಟ್ಟು, ಯಾವ ಶಿಶುಪಾಲನಿಗೆ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಅವರ ತಂದೆ ಮತ್ತು ಭೀಷ್ಮಕ ಮತ್ತು ಅಣ್ಣ ರುಗ್ಮಿ ಎಲ್ಲರೂ ನಿರ್ಧಾರ ಮಾಡಿರ್ತಾರೋ, ಅದೊಂದು ರಾಜಕೀಯ ಪ್ರಸಂಗವಾಗಿ ರುಕ್ಮಿಣಿಯಿಂದ ಎಲ್ಲರೂ ತಮ್ಮ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು ಅನ್ನೋ ಸಂಚನ್ನು ಮಾಡಿರ್ತಾರೋ, ಅಂತಹ ಒಂದು ಪ್ರಸಂಗವನ್ನು ನೆನಪಿಸ್ಕೊಳ್ತಾ ಕೃಷ್ಣ ಹೇಳ್ತಾನೆ, ಶಿಶುಪಾಲ ಮೊದಲಾದ ವಸುದೆಪಾಲರು, ಶಿಶುಪಾಲ ಮುಂತಾದ ರಾಜರನ್ನೆಲ್ಲ ಬಿಟ್ಟು ಈ ಪಶುಪಾಲಕ ಹಸು ಕಾಯುವವನನ್ನು ಒಲಿದೆಯಲ್ಲ ಸುಕುಮಾರವಾಗಿ ಅರಮನೆಯಲ್ಲಿ ಬೆಳೆದವಳಾದ ನೀನು ಎನ್ನಲು ಪರವಶಳಾದಳಾಗ ಮಹಾಲಕ್ಷ್ಮಿ. ಹೀಗೆ ಅಣಕಿಸಿದಾಗ ಲಕ್ಷ್ಮೀದೇವಿ ತಾನು ದುಃಖಗೊಂಡಂತೆ, ಕೋಪಗೊಂಡಂತೆ ತೋರಿಸ್ಕೊಳ್ತಾಳೆ. ಈ ಮಾತ ಕೇಳಿ ಕೈ ಚಾಮರವ ನೀಡಾಡಿ ಭೂಮಿಗೊರಗಿದಳು ಭುಗಿಲೆಂದು ಮಲಗಿದ ಕಾಮಿನಿಯ ಕಂಡ ಕಮಲಾಕ್ಷ.
ಈ ಮಾತು ಕೇಳಿದ ತಕ್ಷಣ ತಾನೂ ಕ್ರೋಧವನ್ನು ನಟಿಸಿ ಲಕ್ಷ್ಮೀದೇವಿ ತಾನು ಬೀಸ್ತಿದ್ದ ಚಾಮರವನ್ನು ಅಲ್ಲೇ ಎಸೆದು ಸಿಟ್ಟಿನಿಂದ ಭೂಮಿಯ ಮೇಲೆ ಉರುಳಿ ತನ್ನ ಕೋಪವನ್ನು, ತನ್ನ ಅಸಮ್ಮತಿಯನ್ನು ಸೂಚನೆ ಮಾಡ್ತಾಳೆ. ಅಂತಹ ಕಾಮಿನಿಯನ್ನು ಕಮಲಾಕ್ಷ ನೋಡಿ, ಅಂದರೆ ಕೃಷ್ಣ ನೋಡಿ ಮುಂದೆ ಮಾತು ಹೇಳ್ತಾನೆ. ಕಂಗೆಟ್ಟಳೆಂದು ತನ್ನಂಗನೆಯ ಬಿಗಿದಪ್ಪಿ ಮುಂಗುರೊಳ ತಿದ್ದಿ ಮುದ್ದೀಸಿ ಮುದ್ದೀಸಿ ಮಾತಾಡ್ದ ಕಂಗಳಶ್ರುಗಳ ಒರಸುತ್ತ. ಹೀಗೆ ಸಿಟ್ಟು ಮಾಡಿಕೊಂಡಾಗ ಲೋಕದಲ್ಲಿ ಪತ್ನಿಯನ್ನು ಹೇಗೆ ಒಬ್ಬ ಪತಿ ಸಂತೈಸ್ತಾನೋ ಅದೇ ರೀತಿಯಲ್ಲಿ ಕೃಷ್ಣ ಕೂಡ ಅವಳನ್ನು ಬಿಗಿದಪ್ಪಿ ಅಪ್ಪಿಕೊಂಡು ಅವಳ ಕೂದಲನ್ನು ಸರಿ ಮಾಡಿ ಪ್ರೀತಿಯಿಂದ ಅವಳ ಕಣ್ಣೀರನ್ನು ಒರೆಸ್ತಾ ಮಾತಾಡ್ತಾನೆ. ಸಲಿಗೆ ಮಾತುಗಳ ಬಗ್ಗೆ ತಿಳಿಯದಲೆ ಹೀಗೆ ಚಂಚಲವನೈದುವರೆ ಚಪಲಾಕ್ಷಿ ಚಪಲಾಕ್ಷಿ ಏಳೆಂದು ಲಲನೆಯಳನಗಿಸಿ ನಗುತ್ತಿರ್ದ. ಅಯ್ಯೋ, ನಾನೇನೋ ಸಲಿಗೆಯಿಂದ ಸುಮ್ಮನೆ ನಿನ್ನನ್ನು ರೇಗಿಸ್ಲಿಕ್ಕಾಗಿ ಮಾಡಿದ ಒಂದು ಚಿಕ್ಕ ಪ್ರಯತ್ನ ಇದು. ಈ ವಿನೋದವನ್ನು ಅರ್ಥ ಮಾಡಿಕೊಳ್ಳದೆ ನೀನು ಈ ರೀತಿಯಲ್ಲಿ ಕ್ರೋಧವನ್ನು ಹೊಂದುತ್ತಾರಾ? ಚಪಲಾಕ್ಷಿ, ಆಚೀಚೆ ಅಲ್ಲಾಡುವ ಸುಂದರವಾದ ಕಣ್ಣಲ್ಲ ಉಳ್ಳವಳೆ ಅಂತ ಹೇಳಿ ಲಕ್ಷ್ಮೀದೇವಿಯನ್ನು ನಗಿಸಲಿಕ್ಕೆ, ರುಕ್ಮಿಣಿಯನ್ನು ನಗಿಸಲಿಕ್ಕೆ ಕೃಷ್ಣ ಇಲ್ಲಿ ಪ್ರಯತ್ನ ಪಡ್ತಾನೆ. ಶ್ರೀದೇವಿ ನಿನ್ನೊಳು ವಿನೋದವನೆ ಮಾಡಲು ವಿಷಾದ ಪಡಲ್ಯಾಕೆ ಅನುದೀನ ಅನುದೀನ ಸ್ಮರಿಸುವವರ ಕಾಡುಕೊಂಡಿಹನೆ ಬಳಿಯಲ್ಲಿ. ಅಲ್ಲ, ಲಲನೆ ನೀನು, ಅಂದರೆ ನನ್ನ ಸಾಕ್ಷಾತ್ ಪತ್ನಿ ನೀನು. ನಿನ್ನಲ್ಲಿ ನಾನು ಏನೋ ಒಂದು ವಿನೋದವನ್ನು ಮಾಡೋಕ್ಕೆ ಹೊರಟ್ರೆ ನೀನು ಯಾಕೆ ದುಃಖ ಪಡ್ತಿದ್ದಿ? ನಿತ್ಯ ನನ್ನನ್ನು ಸ್ಮರಣೆ ಮಾಡೋರನ್ನೇ ನಾನು ನಿರಂತರ ಕಾದುಕೊಂಡಿರ್ತೀನಿ, ಅವರನ್ನೇ ರಕ್ಷಣೆ ಮಾಡ್ತೀನಿ. ಇನ್ನು ನಿನ್ನ ಬಗ್ಗೆ ನಾನು ಅನ್ಯಥಾ ಯೋಚನೆ ಮಾಡ್ತೀನಾ ಅಂಥೇಳಿ ಕೃಷ್ಣ ಅವಳನ್ನು ಸಮಾಧಾನ ಮಾಡಲಿಕ್ಕೆ ನೋಡ್ತಾನೆ. ಹಿಗ್ಗಿದಳು ಮನದಿ ಸೌಭಾಗ್ಯ ಭಾಮಿನಿಯು ಅಪವರ್ಗದ ನುಡಿಗೆ ಹರುಷದಿಂದಲಿ ಪಾದ ಯುಗ್ಮ ಕೆರಗಿದಳು ಇನಿತೆಂದು. ಇಷ್ಟು ಕೃಷ್ಣ ಹೇಳ್ತಿರ್ಲಿಕ್ಕೇನೆ ಮನಸ್ಸಿನಲ್ಲಿ ಸಂತೋಷಗೊಂಡ ಆ ಲಕ್ಷ್ಮೀದೇವಿ ಮಂಗಳ ದೇವತೆ ಅಪವರ್ಗದ ನುಡಿಗೆ ಹರುಷದಿ ಎಲ್ಲರಿಗೂ ಮೋಕ್ಷಪ್ರದನಾದ ಸಾಕ್ಷಾತ್ ತನಗೆ ನಿಲಯನಾದ ಆ ಭಗವಂತನನ್ನು ನೋಡಿ ಹರುಷದಿಂದಲೇ ಪಾದಯುಗ್ಮ ಕೆರಗಿದಳು ಇನಿತೆಂದು. ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಈ ರೀತಿ ಮಾತನ್ನು ಹೇಳ್ತಾಳೆ. ಅಂದರೆ ಇದೆಲ್ಲ ಭಗವಂತನ ಲಕ್ಷ್ಮೀನಾರಾಯಣರ ವಿಡಂಬನೆ. ಅಂದರೆ ತಾವಿಬ್ಬರು ಹೇಗೆ ಜಗದ ತಂದೆ ತಾಯಿಗಳು ನಿರಂತರ ಪತಿಪತ್ನಿಯರು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ, ಅಷ್ಟಲ್ಲದೆ ಲಕ್ಷ್ಮೀದೇವಿಯ ಜ್ಞಾನ ಅನ್ನೋದು ಎಷ್ಟು ಶುದ್ಧ ಅನ್ನೋದು ಜಗತ್ತಿಗೆ ತಿಳಿಸ್ಲಿಕ್ಕೋಸ್ಕರವೇ ಈ ಪ್ರಸಂಗವನ್ನು ನಮಗೆ ತೋರಿಸಿಕೊಡ್ತಾರೆ. ಈಗ ಅದನ್ನು ತೋರಿಸ್ತಾಳೆ ತನ್ನ ಮಾತಿನಿಂದ ಲಕ್ಷ್ಮೀದೇವಿ. ಜಗದೇಕ ಮಾತೆ ಕೈ ಮುಗಿದು ಲಜ್ಜೆಯಲಾಗ ಮುಗುಳು ನಗೆ ಸೂಸಿ ಮಾತಾಡಿದಳು ಪತಿಯ ಮೊಗವ ನೋಡು ತಳಿ ನಳಿನಾಕ್ಷಿ. ಇಷ್ಟು ವಿನೋದ ಅಂತ ಹೇಳಿದ ತಕ್ಷಣ ತಾನು ತನ್ನ ದುಃಖದ ನಾಟಕವನ್ನು ಪ್ರದರ್ಶನವನ್ನು ಬಿಟ್ಟು ತಾಯಿ ಜಗತ್ತಿನ ತಾಯಿಯಾದ ಲಕ್ಷ್ಮೀದೇವಿ ಲಜ್ಜೆಯಿಂದ ನಾಚಿಕೆ ಯಾಕೆ ಅಂದರೆ ಇಷ್ಟೆಲ್ಲ ತಿಳಿದು ಭಗವಂತನ ಎದುರಿಗೆ ತಾನು ಕೋಪದ ನಾಟಕ ಆಡಿದ್ನಲ್ಲ ಅನ್ನೋ ಒಂದು ಲಜ್ಜೆಯಿಂದ ಮುಗುಳು ನಗುತ್ತಾ ಮಾತಾಡಿ ಲಡಿನಾಕ್ಷಿ ಕೃಷ್ಣನನ್ನು ನೋಡ್ತಾ, ತನ್ನ ಅರಳುಗಂಗಳಿನಿಂದ ಕೃಷ್ಣನನ್ನು ನೋಡ್ತಾ ಈ ರೀತಿ ಹೇಳ್ತಾಳೆ. ಪರಿಪೂರ್ಣ ಕಾಮನಿ ಕರುಣದಿಂದೀಗ ಸ್ವೀಕರಿಸಿದೆಯೋ ಎನ್ನ ಸತಿಯೆಂದ ಕಾರಣಾಕ್ಷರಳೆನಿಸಿಕೊಂಡೆ ಶ್ರುತಿಯಿಂದ. ನಿನಗೆ ಯಾರು ಬೇಕಪ್ಪ? ನೀನು ಸ್ವರಮಣ, ಪರಿಪೂರ್ಣ ಕಾಮ. ನಿನ್ನ ಆನಂದಕ್ಕಾಗಿ ಸುಖಕ್ಕಾಗಿ ನೀನು ಇನ್ನೊಬ್ಬರನ್ನು ಆಶ್ರಯಿಸಿದವನಲ್ಲ. ಪರಿಪೂರ್ಣ ಕಾಮ, ನಿನಗೆ ತೀರದ ಬಯಕೆ ಅನ್ನೋದೇ ಇಲ್ಲ ಅಂದಮೇಲೆ ಇನ್ನೊಬ್ಬರು ಆ ಬಯಕೆಯನ್ನು ತೀರಿಸಲಿಕ್ಕೆ ಇನ್ನೊಂದು ವಸ್ತುವಿನ ಅವಶ್ಯಕತೆ ಯಾರು? ಏನು ನಿನಗೆ? ನೀನು ಸ್ವರಮಣ. ಅಂತಹ ನೀನು ನನ್ನನ್ನು ಪತ್ನಿಯಾಗಿ ಸ್ವೀಕರಿಸಿದೆ ಅಂದರೆ ಅದು ನಿನ್ನ ಕಾರುಣ್ಯ ಮಾತ್ರ. ನಿನ್ನ ಕರುಣೆಯಿಂದ ನಾನು ನಿನ್ನ ಪತ್ನಿಯಾಗಿ ಉಳಿದಿದ್ದೇನೆ. ಅದರಿಂದಲೇ ವೇದಗಳೆಲ್ಲ ನನ್ನನ್ನು ಕ್ಷರ ಇಲ್ಲದವಳು, ನಾಶ ಇಲ್ಲದವಳು ಅಂತ ಕೊಂಡಾಡ್ತಿದ್ದಾಳೆ. ನಿನ್ನ ಪತ್ನಿಯಾಗಿ ಇರೋ ಕಾರಣದಿಂದೇನೆ. ಹೀಗೆ ಶ್ರುತಿಯಿಂದ ನನಗೆ ಈ ಒಂದು ಮಾನ್ಯತೆಯನ್ನು ಕೊಟ್ಟಿರೋದಕ್ಕೆ ನಿನಗೆ ನಾನು ಯಾವಾಗಲೂ ಋಣಿ ಅನ್ನೋ ಅರ್ಥದಲ್ಲಿ ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಅಂದರೆ ಅವಳಂಥ ಭಕ್ತಳು ಇನ್ಯಾರೂ ಇಲ್ಲ ಅನ್ನೋದನ್ನು ಅವಳು ತೋರಿಸ್ಕೊಡ್ತಾ ಇದ್ದಾಳೆ. ಅಂತಹ ದೊಡ್ಡ ಎಲ್ಲ ಇಡೀ ಜಗತ್ತನ್ನೇ ಸೃಷ್ಟಿ ಸಂಹಾರಾದಿಗಳನ್ನು ಭಗವಂತನ ಅನುಜ್ಞೆಯಿಂದ ಮಾಡೋ ಶಕ್ತಿ ಇರೋ ಲಕ್ಷ್ಮೀದೇವಿ ಕೂಡ ಭಗವಂತನ ಮುಂದೆ ನಾನು ನಿನ್ನ ದಾಸಿ
ಅನ್ನೋ ಭಾವವನ್ನು ವ್ಯಕ್ತಪಡಿಸೋದನ್ನು ಇಲ್ಲಿ ದಾಸರು ತೋರಿಸ್ತಾ ಇದ್ದಾರೆ. ಯೋಚನೆ ಮಾಡುವ ಮುಂಚೆನೇ ನೀನೇನು, ನಿನ್ನ ಗುಣ ಏನು ಅಂತ ಹೇಳಬೇಕಾದ್ರೆ ಲಕ್ಷ್ಮೀದೇವಿ ಭುವನಾಧಿಪತಿ ನೀನು ಅವಿಯೋಗಿ ನಿನಗಾನು ಅವಿವೇಕಿ ನೃಪರ ಪತಿಯೆಂದು ಬಗೆವೇನೆ ಸವಿಮಾತಿದಲ್ಲ ಸರ್ವಜ್ಞ. ಭುವನಾಧಿಪತಿ ನೀನು, ಅವರೆಲ್ಲ ಯಾವುದೋ ಒಂದು ರಾಜ್ಯವನ್ನು ಆಳುವವರು, ಅದು ಕೆಲವು ಕಾಲ. ಆದರೆ ನೀನು ಈ ಜಗತ್ತಿಗೆ 14 ಲೋಕಗಳಿಂದ ತುಂಬಿದ ಬ್ರಹ್ಮಾಂಡಕ್ಕೆ ಒಡೆಯ ನೀನು. ಅವಿಯೋಗಿ ನೀನು ನನ್ನಿಂದ ಎಂದೂ ಬೇರೆಯಾಗಿಲ್ಲ, ನಾನು ನಿನ್ನನ್ನು ಎಂದೂ ಬಿಟ್ಟಿಲ್ಲ, ನೀನು ಅವಿಯೋಗಿ. ಇನ್ನು ನಿನಗೆ ನಾನೇ ಯಾವಾಗಲೂ ಜೊತೆ ಇರುವವಳು, ಇದೆಲ್ಲ ತಿಳಿದಿರೋ ಸರ್ವಜ್ಞ ನೀನು. ಅಂತಹವನು ಅವಿವೇಕಿ ನೃಪರ ಪತಿಯೆಂದು ಬಗೆವೇನೆ. ಇಷ್ಟೆಲ್ಲ ಇರುವ ನಿನ್ನನ್ನು ಬಿಟ್ಟು ಅವರ್ಯಾರೋ ಅವಿವೇಕಿಗಳನ್ನು ನಾನು ಪತಿ ಎಂದಾರು ಯೋಚಿಸಲಿಕ್ಕೆ ಸಾಧ್ಯನಾ ಅಂತ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾಳೆ. ನನ್ನನ್ನು ವಿನೋದ ಮಾಡ್ತೀಯಲ್ಲ, ನಿನ್ನ ಗುಣಲಕ್ಷಣ ನನಗೇನು ತಿಳಿದೇ ಇರೋದಾ, ಅಥವಾ ನಾನು ನೀನು ಎಂದಾರು ವಿಯೋಗವನ್ನು ಹೊಂದಿದ್ದೀವಾ, ನಾವಿಬ್ಬರು ಬಿಟ್ಟಿರೋದು ಅಂತ ಒಂದೇನಾರು ಉಂಟಾ? ಹಿಂದಿನ ಶ್ಲೋಕದಲ್ಲೆಲ್ಲ ವರ್ಣಿಸಿದ್ದಾರೆ. ಪ್ರಳಯ ಕಾಲದಲ್ಲಿ ಕೂಡ ಆಲದೆಲೆಯಾಗಿ ನೀರಾಗಿ ಎಲ್ಲ ರೂಪಗಳಿಂದ ಅವನ ಸೇವೆ ಮಾಡಿದವಳು, ಹಾಗೇ ಭಗವಂತನ ಬಿಟ್ಟಿರದೇ ಇದ್ದವಳು ಈಗೇನಾದ್ರು ಬಿಟ್ಟಿರೋದುಂಟೆ? ಹಾಗಾಗಿ ಇಷ್ಟೆಲ್ಲ ತಿಳಿದು ಕೂಡ ನೀ ನನ್ನ ಮೇಲೇ ಈ ರೀತಿಯ ಆಕ್ಷೇಪವನ್ನು ಮಾಡ್ತಾ ಇದ್ದೀಯಲ್ಲ ಅನ್ನೋ ಒಂದು ಚಾಟಿ ಮಾತನ್ನು ದೇವರಿಗೆ ಹೇಳ್ತಾಳೆ ಲಕ್ಷ್ಮೀದೇವಿ. ಭುವನಾಧಿಪತಿ ಭಗವಂತ ನೀನು ದುರ್ಬರ ದೇಹಗತರವರು ತ್ರಿಗುಣವರ್ಜಿತವು ತವ ರೂಪ ಗುಣಗಳನ್ನು ಪೊಗಳಲಳವೇ ಪರಮಾತ್ಮ. ಇಷ್ಟೇ ಅಲ್ಲದೆ ಭಗವಂತ ನೀನು ಷಡ್ಗುಣೈಶ್ವರ್ಯ ಸಂಪನ್ನ, ನೀನು ಎಲ್ಲ ಗುಣಗಳು ನಿನ್ನಲ್ಲಿ ತುಂಬಿ ತುಳುಕ್ತಾ ಇದೆ. ಅಂತಹ ನೀನಲ್ಲಿ ದುರ್ಭಗ ದೇಹಗತರವರು, ಯಾವುದೋ ಕೆಟ್ಟ ಯೋನಿಯಲ್ಲಿ ಜನಿಸಿದ ಅಸುರ ಯೋನಿಯಲ್ಲಿ ಹುಟ್ಟಿದ ಆ ರಾಜರುಗಳಲ್ಲಿ. ಇನ್ನು ತ್ರಿಗುಣವರ್ಜಿತವು, ನೀನು ನಿರ್ಗುಣ ನಿಷ್ಕಿಂಚನ ಜನಪ್ರಿಯ, ನಾನು ಭಿಕ್ಷುಗಳ ಪ್ರಿಯ, ಹೀಗೆಲ್ಲ ಹೇಳ್ಕೊಂಡಿದ್ದಿ. ಭಾಗವತದಲ್ಲೂ ಅದನ್ನು ಉಲ್ಲೇಖ ಮಾಡ್ತಾರೆ ವೇದವ್ಯಾಸರು. ಇನ್ನು ಆದರೆ ಹೌದು, ನಿನಗೆ ರೂಪ ಇಲ್ಲ ಅನ್ನೋದನ್ನು ನೀ ಹೇಳಿದಿ, ನಿರ್ಗುಣೋಹಂ ಅಂತ ಹೇಳಿದಿ, ಗುಣೈಹೀನಃ ಅಂತ ಹೇಳ್ಕೊಂಡಿದ್ದಿ ನಿನ್ನನ್ನು. ಆದರೆ ಯಾವ ಗುಣಗಳಿಲ್ಲ ನಿನಗೆ? ತ್ರಿಗುಣಗಳಿಲ್ಲ, ಸತ್ವ ರಜ ತಮೋ ಗುಣಗಳು ಯಾವುದು ನಮ್ಮನ್ನು ಈ ಸೃಷ್ಟಿಯಲ್ಲಿ ಈ ಹುಟ್ಟು ಸಾವಿಗೆ ಕಾರಣವಾಗಿ ನಮ್ಮನ್ನು ಬಂಧಿಸುತ್ತೋ ಆ ಗುಣಗಳಿಂದ ಹೀನ ನೀನಷ್ಟೇ ಹೊರತು ಭಗವಂತ ನೀನು ಷಡ್ಗುಣೈಶ್ವರ್ಯ ಸಂಪನ್ನ. ಇನ್ನು ತವ ರೂಪ ಗುಣಗಳನ್ನು ಪೊಗಳಲೆನ್ನಳವೆ ಪರಮಾತ್ಮ. ನಿನ್ನಲ್ಲಿರೋ ರೂಪಗಳನ್ನು, ನಿನ್ನ ಅನಂತ ರೂಪಗಳನ್ನು, ಅನಂತ ಗುಣಗಳನ್ನು ನಾನು ವರ್ಣಿಸೋಕ್ಕೆ ಸಾಧ್ಯನಾ ಅಂತ ಸಾಕ್ಷಾತ್ ಲಕ್ಷ್ಮೀದೇವಿ ಈ ಪ್ರಸಂಗದಲ್ಲಿ ಕೇಳ್ತಾಳೆ ಅಲ್ವಾ. ಇನ್ನು ಅವನ ಪಾದದುಂಗುಟದ ಗುಣಗಳನ್ನು ಚಿಂತಿಸಿಯೇ ಮುಗುದಿಲ್ಲ ಲಕ್ಷ್ಮೀದೇವಿಗೆ ಅಂತ ವರ್ಣನೆ ಮಾಡ್ತಾರೆ. ಹೀಗಿರುವಾಗ ನಿನ್ನ ಅನಂತ ಗುಣಗಳನ್ನು, ರೂಪಗಳನ್ನು ನಾನು ವರ್ಣಿಸೋಕ್ಕೆ ಸಾಧ್ಯನಾ? ಅಂಥವನು ನೀನು, ನನಗೆ ಗುಣ ಇಲ್ಲ, ನೀನು ಇನ್ಯಾರನ್ನೋ ವರೆಸಿದ್ಯಾ ಅಂತೆಲ್ಲ ಕೇಳ್ತೀಯಲ್ವಾ ಅಂತ ಹೇಳ್ತಾ ಇದ್ದಾಳೆ. ಭಾನು ತನ್ನಯ ಕಿರಣ ಪಾಣಿಗಳ ದೆಸೆಯಿಂದ ಪಾನೀಯಜಗಳ ಅರಳಿಸಿ ಗಂಧವನಾಘ್ರಾಣಿಸಿದಂತೆ ಗ್ರಹಿಸಿದಿ. ಹೇಗೆ ಸೂರ್ಯ ತನ್ನ ಕಿರಣಗಳನ್ನು ಚಾಚಿ ಪಾನೀಯಜಗಳು ಅಂದರೆ ಕಮಲಗಳು, ನೀರಿನಲ್ಲಿ ಹುಟ್ಟಿದ ಕಮಲಗಳು ಏನಿದೆ ಅವನ್ನು ಅರಳಿಸಿದಾಗ ಗಂಧ ಏನು ಹೊರಡುತ್ತೆ ಸುಗಂಧ, ಅದನ್ನು ತಾನೇ ಮತ್ತೆ ಆಘ್ರಾಣಿಸ್ತಾನೆ, ತಾನೇ ಮತ್ತೆ ಸ್ವೀಕರಿಸ್ತಾನೋ ಹಾಗೆ ನೀನು ನನ್ನನ್ನು ಮೊದಲುಗೊಂಡು ಎಲ್ಲರಲ್ಲೂ ನೀನೇ ಇದ್ದು ಎಲ್ಲ ಕಾರ್ಯಗಳನ್ನು ಮಾಡಿಸಿ ನಮ್ಮಿಂದ ಸೇವೆಯನ್ನು ತಗೊಂಡು ನೀನೇ ನಮ್ಮನ್ನು ರಕ್ಷಣೆ ಮಾಡ್ತಿ, ಹೊಂದುತ್ತಿ, ನಮಗೆ ಆನಂದವನ್ನು ಕೊಡ್ತಿ. ಅಂತಹವನು ನೀನು ಹೀಗೆ ನಮ್ಮನ್ನು ಪ್ರಶ್ನಿಸಬಹುದೇ ಅಂತ ಕೃಷ್ಣನನ್ನು ಮರುಪ್ರಶ್ನಿಸ್ತಾಳೆ. ಬೈದವನ ಕುತ್ತಿಗೆಯ ಕೊಯ್ದ ಅಂಧಂತಮಸಿ ಗೊಯ್ದು ಹಾಕಿದೆಯೋ ಪರಿಪಂಥಿ ನೃಪರನ್ನು ಐದುವೆನೆ ನಿನ್ನ ಹೊರತಾಗಿ. ಈಗಾಗಲೇ ನನ್ನನ್ನು ಇಚ್ಛೆಪಟ್ಟು ಅಯೋಗ್ಯ ಕಾಮನೆಯನ್ನು ಮಾಡಿದ ಶಿಶುಪಾಲ ನಿನ್ನನ್ನು ಬೈದು ತನ್ನ ಕುತ್ತಿಗೆಯನ್ನು ನಿನ್ನಿಂದ ಕೊಯ್ಸ್ಕೊಂಡು ಅಂಧಂತಮಸ್ಸಿಗೆ ಹೋಗಿ ಆಗಿದೆ. ಅಂತಹ ನೀನು ನಿನ್ನನ್ನು ವಿರೋಧ ಮಾಡುವ, ನಿನ್ನನ್ನು ವಿರೋಧಿಯನ್ನಾಗಿ ಪರಿಗಣಿಸುವ ಆ ಕ್ಷುಲ್ಲಕ ರಾಜರನ್ನು ನಾನು ವರಿಸ್ತೇನಾ? ನಿನ್ನನ್ನು ಬಿಟ್ಟು ಅವರನ್ನು ನಾನು ವರಿಸೋದು ಎಂದಿಗಾದರೂ ಸಾಧ್ಯವಾ ಅದು ಅಂತ ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮೀದೇವಿ.
ನಿಮ್ಮನುಗ್ರಹದಿಂದ ಬ್ರಹ್ಮರುದ್ರಾದಿಗಳ ನಿರ್ಮಿಸಿ ಸಲಹಿ ಸಂಹಾರ ಮಾಡುವೆನು ದುರ್ಮದಾಂಧರನು ಬಗೆವೇನೆ. ನಿನ್ನ ಅನುಗ್ರಹದಿಂದ ನಾನೇ ಸೃಷ್ಟಿಸ್ಥಿತಿ ಲಯಾದಿಗಳನ್ನು ಬ್ರಹ್ಮಾದಿಗಳನ್ನು ಕೂಡ ಹಿಂದೆ ಹೇಳಿದ್ದೇವೆ. ಅಹಂ ಸುವೆ ಪಿತರಮಸ್ಯ ಮೂರ್ಧ್ನಿ ಅಂತೆಲ್ಲ ಹೇಳ್ತಾ ಲಕ್ಷ್ಮೀದೇವಿ ಎಲ್ಲರನ್ನೂ ನಾನೇ ಸೃಷ್ಟಿ ಮಾಡ್ತೀನಿ, ಆಮೇಲೆ ನಾನೇ ಅಹಂ ರುದ್ರೇಭಿರ್ವಸುಭಿರ್ಚರಾಮಿ ಅಂಥೇಳಿ ರಕ್ಷಣೆ ಮಾಡ್ತೀನಿ, ಆಮೇಲೆ ಸಂಹಾರವನ್ನು ಮಾಡ್ತೀನಿ. ಹೀಗೆ ಎಲ್ಲ ತನ್ನ ಗುಣಗಳನ್ನು ವರ್ಣಿಸಿಕೊಂಡಿದ್ದಾಳೆ ಅಂಬೃಣಿ ಮುಂತಾದ ಸೂಕ್ತಗಳಲ್ಲಿ. ಹಾಗೆ ಅದೆಲ್ಲ ಯಾವುದರಿಂದ? ಶ್ರೀಯತ್ ಕಟಾಕ್ಷ ಬಲವತಿ, ಭಗವಂತನ ಅನುಗ್ರಹದಿಂದನೇ ನಾನು ಲೀಲಾಜಾಲವಾಗಿ ಈ ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾ ಇರೋ ಅಂಥವಳು. ಇನ್ನು ಆ ದುರ್ಮದಾಂಧರಾದ ತಮೋಯೋಗ್ಯರಾದ ಆ ರಾಜರುಗಳನ್ನು ದೈತ್ಯರುಗಳನ್ನು ಎಂದಾರು ವರಿಸ್ತೀನ ಅಂತ ನನ್ನ ತಾನೆಂತಹವಳು ಅನ್ನೋದನ್ನು ಮತ್ತೆ ಸ್ಮರಣೆಗೆ ತಂದುಕೊಡ್ತಾಳೆ. ಮಂಜುಲೋಕ್ತಿಯ ಕೇಳಿ ಅಂಜಲೇಕೆಂದು ನವ ಕಂಜಲೋಚನೆಯ ಬಿಗಿದಪ್ಪಿ ಪೇಳಿದ ಧನಂಜಯ ಪ್ರಿಯ ಸತೆಯಿಂದ. ಹೀಗೆ ತಾನೇನು ಅನ್ನೋದನ್ನು ಹಾಗೂ ಇಷ್ಟೆಲ್ಲ ಸಾಮರ್ಥ್ಯ ಇರೋ ಅಕ್ಷರ ಜೀವಳಾದರೂ ಕೂಡ ನಾನು ನಿನ್ನ ದಾಸಿ ಅಂತ ತನ್ನನ್ನು ಮತ್ತೆ ಹೇಳಿದ ರುಕ್ಮಿಣಿಯ ಕಡೆಗೆ ಪ್ರೀತಿಯಿಂದ ಅವಳ ಮಂಜುಳವಾದ ನುಡಿಗಳಿಂದ ಸುಂದರವಾದ ಮಾತುಗಳನ್ನು ಕೇಳಿ ನೀನು ಯಾಕೆ ಅಂಜಲೇಕೆ, ಯಾಕೆ ಅಂಜುತಿ ನನ್ನ ಅಂತ ನವಕಂಜಲೋಚನೆಯ ಬಿಗಿದಪ್ಪಿ ಕೃಷ್ಣ ಆ ಸುಂದರವಾದ ಕಣ್ಣುಳ್ಳ ಕಮಲದ ಕಣ್ಣುಳ್ಳ ಲಕ್ಷ್ಮೀದೇವಿಯನ್ನು ಅಪ್ಪಿಕೊಂಡು ಸಲಿಗೆಯಿಂದ ಹೇಳ್ತಾನೆ, ಹೌದು ಈ ಎಲ್ಲ ಗುಣಗಳು ನನಗೆ ಗೊತ್ತಿದೆ, ನೀನು ತಿಳಿದವಳು ಅನ್ನೋದು ತಿಳಿದಿದೆ ಅನ್ನೋದನ್ನು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ತೋರಿಸ್ತಾನೆ. ನಿನಗೆ ಎನ್ನಲಿ ಭಕ್ತಿ ಎನಿತಿಹುದು ನಾ ಕಂಡೆ ಎನಗಿಹುದು ಕರುಣ ಎಂದೆಂದು ಇಹುದುದಕ್ಕೆ ಅನುಮಾನವಿಲ್ಲ ವನಜಾಕ್ಷಿ. ನೀನು ನನ್ನ ಎಂತಹ ಭಕ್ತಳು, ನಿನ್ನನ್ನು ನಾನು ಯಾಕೆ ಅಂತಹ ಸ್ಥಾನದಲ್ಲಿಟ್ಟಿದ್ದೇನೆ ಅಂದರೆ ನಿನ್ನ ಭಕ್ತಿ ಎಂಥದ್ದು ಅನ್ನೋದನ್ನು ಪ್ರಪಂಚಕ್ಕೆ ತಿಳಿಸ್ಲಿಕ್ಕೋಸ್ಕರವಾಗಿ ನಾನು ಈ ವಿಡಂಬನೆಯನ್ನು ಮಾಡಿದ್ದೇನೆ. ಅದಕ್ಕೆ ನಿನ್ನ ಮೇಲೆ ನನಗೆ ಅಂತಹ ಕಾರುಣ್ಯ, ನನ್ನ ಕಾರುಣ್ಯ ಮತ್ತು ನಿನ್ನ ವಿಶೇಷವಾದ ಭಕ್ತಿ ಇದೆರಡೂ ಪ್ರಪಂಚಕ್ಕೆ ತಿಳಿಸಲಿಕ್ಕೆ ಅನ್ನೋ ಕಾರಣದಿಂದಲೇ ಈ ಎಲ್ಲ ವಿಡಂಬನೆ ನಾನು ಮಾಡಬೇಕಾಯಿತು ಅಂತ ಕೃಷ್ಣ ತಾನೇ ಮತ್ತೆ ಇದರ ಕಾರಣವನ್ನು ತಿಳಿಸ್ಕೊಡ್ತಾನೆ. ಅಂದರೆ ಅವತಾರ ರೂಪ ಇರಲಿ, ಯಾವುದೇ ಕಾಲದಲ್ಲಿರಲಿ, ಸೃಷ್ಟಿಯಲ್ಲಿರಲಿ, ಪ್ರಳಯ ಕಾಲದಲ್ಲಿರಲಿ, ಯಾವಾಗಾದರೂ ಕೂಡ ಅವಳ ಜ್ಞಾನ ಅನ್ನೋದು, ಭಗವಂತನ ಸೇವಾ ಅನ್ನೋದು, ಭಗವಂತನ ಭಕ್ತಿ ಅನ್ನೋದು ಎಂದೂ ಕಮ್ಮಿ ಆಗೋದಿಲ್ಲ ಲಕ್ಷ್ಮೀದೇವಿಗೆ. ಅಂತಹ ಉತ್ತಮ ಜೀವ ಅವಳು, ಚೇತನ ಅಂತ ಹೇಳಲಿಕ್ಕಾಗಲ್ಲ, ಅಕ್ಷರಳು. ಹಾಗೆ ಅಕ್ಷರ ಪುರುಷಳಾಗಿ ಭಗವಂತನ ಅತ್ಯಂತ ಕಾರುಣ್ಯಕ್ಕೆ ಪ್ರೀತಿಗೆ ಪಾತ್ರಳಾದ ಒಂದು ತತ್ವ ಲಕ್ಷ್ಮೀ ತತ್ವ. ಅದನ್ನು ತಿಳಿಸಲಿಕ್ಕೆ ಇಷ್ಟೆಲ್ಲ ವಿಡಂಬನೆಯನ್ನು ಅವರಿಬ್ಬರೇ ಜಗದ ತಂದೆ ತಾಯಿಗಳೇ ತಾವು ತಮಗೆ ಮಾಡಿ ನಮಗೆ ತಿಳಿಸಲಿಕ್ಕೆ ಮತ್ತೆ ಮಾಡಿ ತೋರಿಸ್ತಾ ಇದ್ದಾರೆ. ದೋಷವರ್ಜಿತ ರುಗ್ಮಿಣೀಶನ ವಿಲಾಸ ಸಂತೋಷದಲ್ಲಿ ಕೇಳಿ ಪಠಿಸಿದಂಥವರ ಅಭಿಲಾಷೆ ಪೂರೈಸಿ ಸಲಹುವ ಇಂತಹ ದೋಷವರ್ಜಿತ, ಎಂದೆಂದೂ ದೋಷಗಳಿಗೆ ಆಶ್ರಯ ಕೊಡದ ಪರಮಾತ್ಮನ ರುಗ್ಮಿಣಿಯ ಒಡೆಯನಾದ ಇವರಿಬ್ಬರ ವಿಲಾಸ ಅಂದರೆ ಇವರಿಬ್ಬರ ಶೃಂಗಾರಭರಿತವಾದ ಒಂದು ಪ್ರಣಯಭರಿತವಾದ ಸಲ್ಲಾಪದಿಂದ ತಮ್ಮ ತತ್ವದ ಹಿರಿಮೆಯನ್ನು, ಭಗವತ್ ತತ್ವ ಮತ್ತು ಅವ್ಯಕ್ತ ತತ್ವದ ಹಿರಿಮೆಯನ್ನು ತಾವು ತಿಳಿಸ್ಕೊಡೋ ಈ ಒಂದು ವಿಲಾಸವನ್ನು ಯಾರು ಸಂತೋಷದಲ್ಲಿ ಕೇಳಿ ಚಿಂತನೆ ಮಾಡಿ ಪಠಿಸುತ್ತಾರೋ ಅಂಥವರ ಅಭಿಲಾಷೆಗಳೆಲ್ಲ, ಅವರ ಇಚ್ಛೆಯೆಲ್ಲ ಪೂರೈಸಿ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ಇದಕ್ಕೆ ಫಲಸ್ತುತಿಯನ್ನು ದಾಸರು ಹೇಳ್ತಾರೆ. ನೀತ ಜನಕನು ಜಗನ್ನಾಥ ವಿಠ್ಠಲ ಜಗನ್ಮಾತೆ ಎನಿಸುವಳು ಮಹಾಲಕ್ಷ್ಮಿ ಸುತ ಬ್ರಹ್ಮ ಭ್ರಾತನೆನಿಸುವನು ಗುರುರಾಯ. ತಂದೆ ನೀನೇ ಕೃಷ್ಣ, ತಾಯಿ ಇಂದಿರಾದೇವಿ, ಪೊಂದಿದ ಸುತನು ವನಜ ಸಂಭವನು, ಇಂದುಮುಖಿ ಸರಸ್ವತಿ ದೇವಿಯೇ ಅತ್ತಿಗೆಯು, ಎಂದೆಂದಿಗೂ ವಾಯುದೇವರೇ ಗುರುವು ಅಂತ ದಾಸರು ಸಂಸಾರವೆಂಬಂಥ ಭಾಗ್ಯವಿರಲಿ ಅಂತ ತಮ್ಮ ಪದದಲ್ಲಿ ಹೇಳಿದಂತೆ ನೀತ ಜನಕನು, ಇಡೀ ಜಗತ್ತಿಗೆ ಜನಕನಾಗಿ ತಂದೆಯ ಸ್ಥಾನದಲ್ಲಿ ಭಗವಂತ ಇದ್ದಾನೆ, ತಾಯಿಯ ಸ್ಥಾನದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಾಳೆ. ಇನ್ನು ಇವರ ಮಗನಾಗಿ ಬ್ರಹ್ಮದೇವರು ಇದ್ದು ಜಗತ್ತನ್ನು ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದ್ದರೆ ಅವರ
ತಮ್ಮನಾಗಿ ಭ್ರಾತೃಪಟ್ಟದಲ್ಲಿ ಹಾಗೆ ನಮಗೆಲ್ಲ ಗುರುಗಳಾಗಿ ವಾಯುದೇವರಿದ್ದಾರೆ ಅನ್ನೋ ಚಿಂತನೆಯೇ ನಮಗೆ ತಾರಕ. ಹೀಗೆ ಲಕ್ಷ್ಮೀದೇವಿ ಭಗವಂತ ಯಾಕೆ ಈ ಎಲ್ಲ ವಿಡಂಬನೆಯನ್ನು ಮಾಡಿದ್ದಾರೆ ಅಂದರೆ ಅವರ ಜ್ಞಾನದ ಮಹತ್ವವನ್ನು, ಲಕ್ಷ್ಮೀದೇವಿಯ ಜ್ಞಾನದ ಮಹತ್ವವನ್ನು ತಿಳಿಸ್ಕೊಡೋ ಮೂಲಕ ಭಗವಂತನ ಗುಣ ಚಿಂತನೆ ಅನ್ನೋದು ಎಷ್ಟು ಮುಖ್ಯ, ಅಂತಹ ಉತ್ತಮ ತತ್ವಗಳಲ್ಲಿ ಅವರು ಎಂತಹ ಅನುಸಂಧಾನವನ್ನು ಭಗವಂತನಲ್ಲಿ ಮಾಡಿ ಅಂತಹ ಪಟ್ಟದಲ್ಲಿ ಇದ್ದಾರೆ, ಭಗವಂತನ ಪ್ರೀತಿಗೆ ಪಾತ್ರರಾಗಿದ್ದಾರೆ ಅನ್ನೋದನ್ನು ನಾವು ಚಿಂತನೆ ಮಾಡಿದರೆ ನಮಗೂ ಯಥಾಯೋಗ್ಯವಾಗಿ ದೇವರು ಅವನ ಗುಣಚಿಂತನೆಯನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕಾಗಿ ಇಂತಹ ಪ್ರಸಂಗಗಳನ್ನೆಲ್ಲ ತೋರಿಸಿಕೊಡ್ತಾರೆ. ಸಾಕ್ಷಾತ್ ವೇದವ್ಯಾಸರು ಏನು ಈ ಪ್ರಸಂಗವನ್ನು ಹೇಳಿದ್ದಾರೆ ಅದನ್ನೇ ಆಧಾರವಾಗಿಟ್ಕೊಂಡು ದಾಸರು ಕೂಡ ನಮಗೆ ಅದನ್ನು ಸಣ್ಣದಾಗಿ ಚೊಕ್ಕವಾಗಿ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಈ ಚಿಂತನೆಯನ್ನು ಇಲ್ಲಿ ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.